ಹಳೆಯ ಹಂಚಿನ ಮನೆ ಕೇವಲ ಮಣ್ಣು ಮತ್ತು ಹೆಂಚುಗಳಿಂದ ಕಟ್ಟಿದ ಗೋಡೆಯಲ್ಲ, ಅದು ನೆನಪುಗಳ ಅದ್ಭುತ ಅರಮನೆ. ಅದಕ್ಕೆ ಅಲ್ಲವೇ ಅದನ್ನು ಭೂಲೋಕದ ಸ್ವರ್ಗ ಎನ್ನುವುದು. ಆ ಸ್ವರ್ಗದ ಸುಂದರ ಅನುಭೂತಿ ಇಲ್ಲಿದೆ. ಆ ಮುಂಗಾರಿನ ಮಳೆಹನಿಗಳು, ಮೊದಲ ಮಳೆಹನಿಗಳು ಕಾದ ಹೆಂಚಿನ ಮೇಲೆ ಬಿದ್ದಾಗ ಸೂಸುವ ಆ ಮಣ್ಣಿನ ಪರಿಮಳ ಪ್ರಪಂಚದ ಯಾವುದೇ ಐಷಾರಾಮಿ ಸುಗಂಧದ್ರವ್ಯಕ್ಕೂ ಸಿಗಲಾರದು. ಸಂಗೀತದ ಜುಳುಜುಳು, ಹೆಂಚಿನ ಮೇಲಿಂದ ಜಾರುವ ಮಳೆಹನಿಗಳು ಹರಿದು ಬಂದು ಅಂಗಳಕ್ಕೆ ಬೀಳುವಾಗ ಹೊರಹೊಮ್ಮುವ ಆ ನಾದ, ಪ್ರಕೃತಿ ನಮಗಾಗಿ ನುಡಿಸುವ ದಿವ್ಯ ಸಂಗೀತದಂತಿರುತ್ತದೆ. ನೆಮ್ಮದಿಯ ತಂಗಾಳಿ, ಪ್ರೀತಿಯ ಅಂಗಳ ನೈಸರ್ಗಿಕ ಹವಾನಿಯಂತ್ರಣ. ಹೊರಗೆ ಎಷ್ಟೇ ಬಿಸಿಲಿದ್ದರೂ ಹಂಚಿನ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಒಂದು ರೀತಿಯ ತಂಪಾದ ನೆಮ್ಮದಿ ಆವರಿಸಿಕೊಳ್ಳುತ್ತದೆ. ಜಗುಲಿ ಮತ್ತು ಹರಟೆ. ಮನೆಯ ಮುಂದಿನ ಆ ವಿಶಾಲವಾದ ಜಗುಲಿ, ಅಜ್ಜಿ ತಾತನ ಕತೆಗಳು, ಸಂಜೆಯ ಚಹಾದೊಂದಿಗೆ ನಡೆಯುವ ಮುಕ್ತ ಹರಟೆಗಳು, ಇವೆಲ್ಲವೂ ಮನಸ್ಸಿಗೆ ಕೊಡುವ ನೆಮ್ಮದಿ ಅಪಾರ. ಕಣ್ಮರೆಯಾಗುತ್ತಿರುವ ಪರಂಪರೆ ಇಂದಿನ ಕಾಂಕ್ರೀಟ್ ಕಾಡುಗಳ ಮಧ್ಯೆ ಇಂತಹ ಹಳೆಯ ಶೈಲಿಯ ಹೆಂಚಿನ ಮನೆಗಳು ಅಪರೂಪವಾಗುತ್ತಿವೆ. ಆದರೆ ಆ ತಂಪು, ಆ ಸಾಂಪ್ರದಾಯಿಕ ಕಳೆ ಮತ್ತು ಅಲ್ಲಿ ಸಿಗುವ ಪ್ರೀತಿ ವಿಶ್ವಾಸ ಎಂದಿಗೂ ಶಾಶ್ವತ. ಕೋಟಿ ರೂಪಾಯಿ ಕೊಟ್ಟು ಕಾಂಕ್ರೀಟ್ ಮಹಲು ಕಟ್ಟಿದರೂ ಸಿಗದ ನೆಮ್ಮದಿ ಅಮ್ಮನ ಕೈಯೂಟ ಉಣ್ಣುತ್ತಾ ಹೆಂಚಿನ ಮನೆಯ ಜಗುಲಿಯಲ್ಲಿ ಕೂತಾಗ ಸಿಗುತ್ತದೆ. ಈ ಭೂಲೋಕ ಸ್ವರ್ಗದ ಸೌಂದರ್ಯವನ್ನು ಎಷ್ಟು ವರ್ಣಿಸಿದರೂ ಸಾಲದು. ಹೆಂಚಿನ ಮನೆಯ ಪ್ರತಿ ಮೂಲೆಯಲ್ಲೂ ಒಂದು ಜೀವಂತಿಕೆ ಇರುತ್ತದೆ. ಮಳೆಗಾಲದ ಆ ದಿವ್ಯ ದಿನಗಳು, ಮಳೆ ಜೋರಾಗಿ ಬಂದಾಗ ಹೆಂಚುಗಳು ಕೊಂಚ ಸರಿದು ಮನೆಯೊಳಗೆ ಬೀಳುವ ಆ ಒಂದೊಂದು ಹನಿಯನ್ನು ಹಿಡಿಯಲು ಅಮ್ಮ ಪಾತ್ರೆಗಳನ್ನು ತಂದಿಡುವ ಆ ಧಾವಂತ, ಆ ಸಣ್ಣ ಸದ್ದಿನಲ್ಲೂ ಒಂದು ಕೌಟುಂಬಿಕ ಲಯವಿರುತ್ತದೆ. ಹೆಂಚಿನ ಮನೆಯಲ್ಲಿ ಮಲಗಿದಾಗ ಮೇಲ್ಛಾವಣಿಗೆ ಮಳೆಹನಿಗಳು ಬಡಿಯುವ ಸದ್ದು ಜೋಗುಳ ಹಾಡಿದಂತಿರುತ್ತದೆ. ನಗರದ 100 ಅಂತಸ್ತಿನ ಮಹಡಿಗಳು ತಲೆಬಾಗಬೇಕು ಹಳ್ಳಿಯ ಆ ಹಳೆಯ ಹೆಂಚಿನ ಮನೆಯ ತಂಪಾದ ನೆಮ್ಮದಿಯ ಮುಂದೆ. ಇದು ಬರೀ ಇಟ್ಟಿಗೆ ಹೆಂಚಿನ ಕಥೆಯಲ್ಲ, ನಮ್ಮ ಸಂಸ್ಕೃತಿ ಮತ್ತು ಕಳೆದು ಹೋಗದ ಭಾವನೆಗಳ ಕಥೆ. ಸಾಮಾನ್ಯವಾಗಿ ಬೆಕ್ಕು ಮತ್ತು ನಾಯಿ ವೈರಿಗಳು ಎನ್ನಲಾಗುತ್ತದೆ. ಆದರೆ ಇಂತಹ ಮಳೆಯ ದಿನದಂದು ಅವುಗಳ ನಡುವೆಯೂ ಒಂದು ತಾತ್ಕಾಲಿಕ ಶಾಂತಿ ಒಪ್ಪಂದ ನಡೆದು ಹೋಗುತ್ತದೆ. ಮೂಲೆಯಲ್ಲಿ ಜಾಗ, ಹೊರಗೆ ಮಳೆಗೆ ನೆನೆದ ನಾಯಿ, ಚಳಿಯಿಂದ ನಡುಗುತ್ತಾ ಓಡಿಬಂದು ಜಗಲಿಯ ವರಾಂಡ ಒಂದು ಮೂಲೆಯಲ್ಲಿ ಮುದುಡಿಕೊಂಡು ಕುಳಿತಿರುತ್ತದೆ. ಬೆಕ್ಕಿನ ರಾಜಗಾಂಭೀರ್ಯ. ಇತ್ತ ಬೆಕ್ಕು ಮಳೆಯ ನೀರು ತನ್ನ ಮೈಗೆ ತಾಗದಂತೆ ಜಾಗರೂಕತೆಯಿಂದ ಮನೆಯೊಳಗಿನ ಒಲೆಯ ಹತ್ತಿರವೋ ಅಥವಾ ಬೆಚ್ಚಗಿನ ಗೋಣ ಆಚರಿ ಚೀಲದ ಮೇಲೋ ಸುರುಳಿ ಸುತ್ತಿಕೊಂಡು ಮಲಗಿರುತ್ತದೆ. ಸಣ್ಣ ಜಗಳ, ದೊಡ್ಡ ಸ್ನೇಹ. ನಾಯಿ ಒಳಗೆ ಬರಲು ನೋಡಿದಾಗ ಬೆಕ್ಕು ಒಮ್ಮೆ ಬೂಸ್ ಎನ್ನಬಹುದು, ನಾಯಿ ಪ್ರತಿಯಾಗಿ ಸಣ್ಣಗೆ ಬೊಗಳಬಹುದು. ಆದರೆ ಚಳಿಯ ತೀವ್ರತೆಗೆ ಎರಡೂ ತಮ್ಮ ಜಗಳವನ್ನು ಮರೆತು ಒಂದೇ ಸೂರಿನಡಿ ಪ್ರಕೃತಿಯ ಮೌನವನ್ನು ಆಸ್ವಾದಿಸುತ್ತವೆ. ಹಂಚಿನ ಮನೆಯ ಮಳೆಯ ದಿನಗಳು ನಮ್ಮನ್ನು ಬಾಲ್ಯದ ನೆನಪುಗಳಿಗೆ ಕರೆದೊಯ್ಯುತ್ತವೆ. ಕೈಯಲ್ಲೊಂದು ಬಿಸಿ ಕಾಫಿ ಕಪ್ ಹಿಡಿದು ಜಗಲಿ ಮೇಲೆ ಕುಳಿತು ಮುದ್ದಿನ ಸಾಕು ಪ್ರಾಣಿಗಳ ಆಟವನ್ನು ನೋಡುತ್ತಾ ಮಳೆ ಆಸ್ವಾದಿಸುವುದೇ ಒಂದು ಪರಮಾನಂದ. ನಿಮಗೂ ಇಂತಹ ಹೆಂಚಿನ ಮನೆಯಲ್ಲಿ ಕಳೆದ ಯಾವುದಾದರೂ ಸುಂದರ ಕ್ಷಣಗಳು ನೆನಪಾಗುತ್ತಿವೆಯೇ?